ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಶನಿವಾರದ್ದು ವ್ಲಾಗು. ಶನಿವಾರ ಮತ್ತು ಭಾನುವಾರ ಕಂಟಿನ್ಯೂ ಮಾಡಿದ್ದೀನಿ. ಸೊ ಕಂಪ್ಲೀಟಾಗಿ ಈ ವಿಡಿಯೋ ನೋಡಿ. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಒಂದು ವಿಡಿಯೋಗೆ ಲೈಕ್ ಮಾಡಿ. ಕೃಷ್ಣ ಜನ್ಮಾಷ್ಟಮಿ ದಿನ ಇವರೇ ಸ್ಕೂಲಲ್ಲಿ ಮುಂದಿನ ಶನಿವಾರ ಮಾಡೋಣ ಫಂಕ್ಷನ್ ಅಂತ ಡೇಟ್ ಮುಂದಕ್ಕೆ ಹಾಕಿದರು. ಸೊ ಶನಿವಾರ ಫಂಕ್ಷನ್ ಇದ್ರಿಂದ ಇವನ್ನ ರೆಡಿ ಮಾಡ್ತಿದ್ದೀನಿ. ನೋಡಿ ನಾನು ಯಾವ ಥರ ರೆಡಿ ಮಾಡ್ತಿದ್ದೀನಿ ಅಂತ. ನಮ್ಮನ್ನು ಯಶೋದೆ ಥರ ರೆಡಿ ಆಗ್ಬಿಟ್ಟು ಬನ್ನಿ ಅಂತ ಹೇಳಿದರೆ ನಾವು ರೆಡಿ ಆಗ್ಬಿಟ್ಟು ಹೋಗ್ಬೋದಿತ್ತು. ಸೊ ಸ್ಕೂಲಲ್ಲಿ ಆ ಥರ ಏನು ಹೇಳಿರಲಿಲ್ಲ. ಅರಸೀಕೆರೆ ಅಲ್ಲಿ ಸ್ಕೂಲಲ್ಲಿ ಆ ಥರ ಮಾಡಿದ್ರಂತೆ. ಚೆನ್ನಾಗಿರುತ್ತೆ, ಒಂದು ಮೆಮೊರೀಸ್ ಎಲ್ಲ ಇರುತ್ತೆ. ಅವ್ರ ಪಪ್ಪಂದು ವೈಟ್ ಪಂಚೆ ಮತ್ತು ವೈಟ್ ಶಾಲು. ನನಗೆ ಈ ಥರ ರೆಡಿ ಮಾಡಬೇಕು ಅಂತಂದರೆ ತುಂಬಾ ಇಷ್ಟ. ಅದರಲ್ಲಿ ಹೆಣ್ಮಕ್ಳಿಗೆ ರೆಡಿ ಮಾಡಬೇಕು ಅಂದರೆ ತುಂಬಾ ಇಷ್ಟ. ಬಟ್ ನನಗೆ ಹೆಣ್ಮಕ್ಳಿಲ್ಲ, ಇಬ್ಬರು ಗಂಡು ಮಕ್ಕಳೇ. ಏನು ಮಾಡೋದು, ಇವರೆಲ್ಲ ಹೆಣ್ಮಕ್ಳ ಥರ ಸ್ವಲ್ಪ ಕಾಣಬೇಕು ಅಷ್ಟೇ. ಪರವಾಗಿಲ್ಲ, ದೇವ್ರು ಕೊಟ್ಟಿರೋದ್ರಲ್ಲೇ ತೃಪ್ತಿ ಪಡೋಣ. 4 ಇಯರ್ಸಿಂದ ಅವ್ನು ರೆಡಿ ಮಾಡ್ತಾನೇ ಇದ್ದೀನಿ. ಬಟ್ ಚೇಂಜಸ್ ಏನು ಅಂತ ಅಂದರೆ ಸರಗಳದ್ದು ಚೇಂಜಸ್ ಮಾಡ್ತೀನಿ ಅಷ್ಟೇ. ಇವನ್ನ ಈ ಸತಿ ರಾಧೆ ಥರ ರೆಡಿ ಮಾಡೋಣ ಅಂತ ಮಾಡಿದ್ದೆ, ಬೇಡ ಅಂತ ಅವನೇ ಹೇಳ್ದ. ಸೊ ಹುಡುಗಿ ಥರ ಬೇಡ ಅಂತ ನಮ್ಮ ಚೋಟುಗೂ ಹೇಳ್ತಿದ್ದೆ, ಈ ಥರ ರೆಡಿ ಮಾಡ್ತೀನಿ ಬಾರವ ಪ್ಲೀಸ್ ಅಂತ. ಆದರೆ ಅವ್ನು ರೆಡಿ ಆಗೋದಕ್ಕೆ ಇಷ್ಟನೇ ಪಡಲಿಲ್ಲ. ಏನು ಮಾಡೋದು, ಇವನೊಬ್ಬನ ರೆಡಿ ಮಾಡಿದೆ. ಸೊ ಅವನಿಗೂ ರೆಡಿ ಮಾಡಿಸಿ ನಾನು ರೆಡಿಯಾಗಿ ಹೊರಟೋದ್ವಿ ಬೇಗ. 9:30ಗೆ ಬನ್ನಿ ಅಂತ ಹೇಳಿದರು. ಏನಿಲ್ಲ ಅಂದರೂ ಒಂದು 10 ಗಂಟೆನಾದರೂ ಆಯಿತು. ನನ್ನ ತಂಗಿನೂ ಬರ್ತೀನಿ ಅಂತ ಹೇಳಿದ್ಲು. ಅಂದರೆ ಅವಳಿಗೆ ಈ ಥರ ತುಂಬ ಇಷ್ಟಪಡ್ತಾಳೆ. ಇನ್ನು ಲಿಫ್ಟಿಂಗ್ ಅಲ್ಲಿಗೆಲ್ಲ ಸ್ವಲ್ಪ ಆಗ್ತಿತ್ತು. ಸೊ ಹಿಂಗೆ ಮಾಡು ಅಂತ ಎಲ್ಲ ಹೇಳ್ಕೊಡ್ತಿದ್ದೆ. ನಮ್ಮ ಮನೆಯವರೇ ಕರ್ಕೊಂಡೋಗಿ ಬಿಟ್ಬಿಟ್ಟು ಬಂದರು ಬೈಕಲ್ಲಿ. ಸೊ ನೋಡಿ, ಎಲ್ಲ ಮಕ್ಕಳು ಇಷ್ಟು ಚೆನ್ನಾಗಿ ರೆಡಿಯಾಗಿದ್ದಾರೆ. ಚೆನ್ನಾಗಿರುತ್ತೆ ಒಂದು ಫಂಕ್ಷನಲ್ಲಿ ಈ ಥರ ನೋಡೋದಕ್ಕೆ. ಚೆನ್ನಾಗಿ ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡಿಟ್ಟಿದ್ದಾರೆ, ಗುರೂಜಿಗಳು ಬರ್ತಾರೆ ಅಂತ. ಸೊ ಮುಂದ್ಗಡೆ ಈ ಥರ ಡೆಕೋರೇಷನ್ ಇತ್ತು. ನಮ್ಮ ಚೋಟನ ನಿಂತ್ಕೊಂಡ್ರು ನಿಂತ್ಕೊತಿರ್ಲಿಲ್ಲ. ನಮ್ಮ ಚಿನ್ನಂಗೆ ಕರೆದ್ಬಿಟ್ಟು ಒಂದು ವಿಡಿಯೋ ಮಾಡಿಕೊಂಡೆ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಮುಂದ್ಗಡೆ ಡೆಕೋರೇಷನ್ನು. ಚೆನ್ನಾಗಿ ಮಾಡಿದ್ದಾರೆ. ಇವ್ರ ಪ್ರಿಪ್ರೇಷನ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ವರ್ಷವೂ ಇದೇ ಥರ ಚೆನ್ನಾಗಿರುತ್ತೆ. ಅಲ್ಲಿ ಭಾಷಣ ಮಾಡ್ತಿದ್ರು, ಇವನು ನೋಡಿ ಉಲ್ಟಾ ಕೂತ್ಕೊಂಡು ಅಲ್ಲಿ ಚೇರಲ್ಲಿರೋ ಗೆರೆಯೆಲ್ಲನೂ ಎಣಿಸ್ಕೊಂಡು ಕೂತಿದ್ದ. ಈ ಕಡೆ ತಿರುಗಂದ್ರೂ ತಿರುಗ್ತಿರ್ಲಿಲ್ಲ. ಇಲ್ಲಿ ಒಂದು ಕೃಷ್ಣ ನೋಡಿ, ಕೃಷ್ಣ ರಾಧೆ ಎಲ್ಲ ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾರೆ. ನೋಡೋದೇ ಒಂದು ದೊಡ್ಡ ಖುಷಿ. ಇನ್ನು ಲಾಸ್ಟಿಗೆ ಸ್ಟೇಜ್ಗೆ ಎಲ್ಲರನ್ನೂ ಒಂದೊಂದು ಗ್ರೂಪ್ ಫೋಟೋ ತೆಗಿಯೋಕ್ಕೆ ಅಂತ ಕರೆದ್ರು. ಇವನು ತೋಳು ಬಂದು ಮತ್ತು ಕಿವಿಲಿರೋ ಓಲೆಲ್ಲನೂ ಬಿಚ್ಚಿಟ್ಬಿಟ್ಟಿದ್ದ, ಕಿವಿ ನೋವಾಗುತ್ತೆ ಅಂತ. ಸೊ ಲಾಸ್ಟಿಗೆ ಈ ಥರ ವೀಡಿಯೋಸ್ ಬಂದಿದೆ. ಬಟ್ ಎಲ್ಲನೂ ಬಿಚ್ಚಿಟ್ಬಿಟ್ಟಿದ್ದ, ಸ್ವಲ್ಪ ಡಲ್ಲಾಗಿ ಕಾಣ್ತಿತ್ತು ಫೇಸು. ಪಂಚೆ ಎಲ್ಲ ಉಡ್ಕೊಂಬಿಟ್ಟು ಅವನಿಗೆ ಎಷ್ಟೊತ್ತಿಗೆ ಮನೆಗೆ ಹೋಗ್ತೀನಪ್ಪ ಅಂತ ನೋಡ್ತಿದ್ದ. ಅವ್ನು ನನ್ನ ಕಡೆನೇ ನೋಡ್ತಿದ್ದ. ಸೊ ಆಯ್ತಾ ಅಂತ. ಸೊ ನಾನು ಒಂದು ನಿಮಿಷ ಇರು ಅಂತ ಹೇಳ್ತಿದ್ದೆ. ಈ ಕಡೆಯಿಂದ ಕಳಿಸ್ತಿದ್ರು ಮಕ್ಕಳನ್ನ ಗಿಫ್ಟ್ ಕೊಟ್ಟು. ಆ ಗಿಫ್ಟಲ್ಲಿ ಏನಿತ್ತು ಅಂತಂದರೆ, ನಾನೇನಿದ್ರೆ ಚಾಕ್ಲೇಟ್ ಅಂತ ಮಾಡಿದ್ದೆ. ಚಾಕ್ಲೇಟ್ ಅಲ್ಲ ಅದು, ಕ್ರಯನ್ಸ್ ಒಂದು ಚಿಕ್ಕದು ಕ್ರಯನ್ಸ್ ಬರುತ್ತಲ್ಲ, ಸ್ಮಾಲ್ ಸೈಜಲ್ಲಿ, ಅದು ಅಷ್ಟರಲ್ಲಿ ಊಟ ಇದೆ ಅಂತ ಹೇಳಿದ್ರು. ನಾವು ಕೆಳಗೆ ಊಟಕ್ಕಂತ ಬಂದ್ವಿ. ನಾವು ಲೈನಲ್ಲಿ ನಿಂತಿದ್ವಿ. ಗುರೂಜಿ ಬಂದುಬಿಟ್ಟು ಅವರೇ ಊಟ ಹಾಕ್ಕೊಟ್ರು. ತುಂಬ ಖುಷಿ ಆಯಿತು, ಅವರೇ ಹಾಕ್ಕೊಟ್ರಲ್ಲ. ಪಲಾವು, ಕಾಯಿ ಚಟ್ನಿ, ಒಂದು ಬಜ್ಜಿ, ಐಸ್ ಕ್ರೀಮು, ಎಲ್ಲರಿಗೂ ಒಂದೊಂದು. ಚೆನ್ನಾಗಿತ್ತು ಊಟ. ಅಗಲಿದರೆ ಗೋಪಾಲ ಇರಲಾರ, ಕಣಕಣದಿ ತುಂಬಿಹನು ಪ್ರೀತಿಯನು ಕೃಷ್ಣನು ರಾಜಮನದಿ. Krishna, Krishna,
ಬೆಳಗ್ಗೆನೇ ಬಾಗಿನ ಕೊಡ್ತಿದ್ರು, ಅಂದರೆ ಪ್ರೀತಮ್ ಜೇಗೌಡರು ಅವ್ರ ಕಡೆಯಿಂದ. ಸೊ ಎಲ್ರಿಗೂ ಮನೆಗೂ ಒಂದೊಂದು ಮನೆಗೂ ಒಂದೊಂದು ಬಾಗಿನ ಕೊಡ್ತಿದ್ರು. ಚೆನ್ನಾಗಿತ್ತು, ಸೀರೆ ಎಲ್ಲ ಸೂಪರಾಗಿತ್ತು. ಹೋದ ವರ್ಷನೂ ಕೊಟ್ಟಿದ್ರು, ಚೆನ್ನಾಗಿ ಬಂದಿತ್ತು. ಸೊ ಇವ್ರು ನೋಡಿ, ಇದು ಸ್ಪೈಡರ್ ಮ್ಯಾನ್ ಬಟ್ಟೆ ಮುಚ್ಚಿಟ್ಟಿದ್ದೆ, ಸಿಗಬಾರ್ದು ಹರಿದೋಗಿದೆ ಅಂತ, ಬಿಡ್ತಿಲ್ಲ, ಆದರೂ ಹಾಕಿ ಓಡಾಡ್ತಿದ್ದಾರೆ. ಸಂಜೆ ಆಯಿತು, ದೇವಸ್ಥಾನಕ್ಕೆ ಹೋದ್ವಿ ನಾನು ನನ್ನ ಮಕ್ಕಳು. ಸೊ ನಮ್ಮ ಚೋಟು ಹೇಳ್ಬತ್ತಿ ನಾನೇ ಹಾಕ್ತೀನಿ ಅಂತ ಬಂದ, ಅಲ್ಲಿ ಬೆಂಕಿದು ರವೆ ಹೊಡಿತಿತ್ತಲ್ಲ, ಅದಕ್ಕೋಸ್ಕರ ನಾನೇ ಕೈ ಮುಗಿದ್ಬಿಟ್ಟು ನಾನೇ ಹಾಕ್ದೆ. ಸೊ ನಾವು ಹೋದಾಗ ಅಷ್ಟು ರಶ್ ಇರಲಿಲ್ಲ, ಸ್ವಲ್ಪ ಖಾಲಿನೇ ಇತ್ತು, ಆರಾಮಾಗಿ ಹೋಗಿ ಬಂದ್ವಿ. ಆಂಜನೇಯನ ದೇವಸ್ಥಾನಕ್ಕೆ ಹೋದರೆ ಏನೋ ಒಂಥರ ಖುಷಿ, ನೆಮ್ಮದಿ, ದೇವ್ರನ್ನ ನೋಡ್ತಿದ್ದಂಗೆ ಏನೋ ಒಂಥರ ಮನಸ್ಸಿಗೆ ಖುಷಿ ಆಗೋಗುತ್ತೆ. ಸೊ ಸಂಜೆ ಪ್ರಸಾದ ಕೊಡ್ತಿದ್ರು, ಪುಳಿಯೋಗರೆ. ಇವನು ನೋಡಿ ಪೋಸ್ ಕೊಡ್ತಿದ್ದಾನೆ, ಕಿವಿಗೆ ಹೂ ಮುಟ್ಕೊಂಡು, ನಡಿ 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 ಹೋಗೋಣ ಅಂತ. ಮನೆಗೆ ಬಂದ್ವಿ, ನೋಡಿ ಇಲ್ಲೂ ಬಿಡ್ತಿಲ್ಲ, ಬಟ್ಟೆನ ಹುಡುಕಿ ಹುಡುಕಿ ಹಾಕೋತಿದ್ದಾರೆ, ಅರ್ಧವರು ಬಿಡ್ತಿಲ್ಲ. ಸೊ ಇನ್ನೆಲ್ಲಿ ಮುಚ್ಚಿಡ್ಬೇಕಂತ ಗೊತ್ತಾಗ್ತಿಲ್ಲ. ಅಷ್ಟರಲ್ಲಿ ಇದು ಭಾನುವಾರದ ವ್ಲಾಗು. ಬೆಳಗ್ಗೆ ನನ್ನ ಮಗುಗೆ ಹುಷಾರಿರಲಿಲ್ಲ, ಶೀತ ಮತ್ತು ಜ್ವರ. ಅವನಿಗೆ ಶಿರಾಪ್ ಕೊಡಬೇಕಿತ್ತು. ಸೊ ಅವ್ನು ಶಿರಾಪ್ ತುಂಬ ಚೆನ್ನಾಗಿ ಕುಡಿತಾನೆ. ನಮ್ಮ ಚಿನ್ನು ಅಂತೂ ಶಿರಾಪ್ ಕುಡಿಯೋದೇ ಇಲ್ಲ, ತುಂಬ ಸಾಹಸ ಮಾಡಬೇಕು ಅವ್ನು ಶಿರಾಪ್ ಕುಡಿಸ್ಬೇಕು ಅಂದರೆ. ಲಾಸ್ಟಿಗೆ ಬಿಡ್ತು ಮಾಡಮ್ಮ ಅಂತ ಹೇಳುತ್ತೆ, ಚೆನ್ನಾಗಿ ಹೇಳುತ್ತೆ, ಕುಡಿಸ್ತಾಯಿತ್ತು. ಇನ್ನು ನಮ್ಮಲ್ಲಿ ಚಿಕನ್ ತಂದಿದ್ರು, ಬಿರಿಯಾನಿ ಕಬಾಬ್ ಮಾಡೋ ಅಂತ. ಸೊ ಇದು ಬಿರಿಯಾನಿ ಮಾಡೋದಕ್ಕೋಸ್ಕರ ಬೇರೆ ಬೇರೆ ಮಾಡ್ತಿದ್ದೀನಿ, ಒಂದು ಫ್ರೈಗೆ, ಬಿರಿಯಾನಿಗೆ, ಇನ್ನೊಂದು ಕಬಾಬ್ಗೆ. ಸೊ ನಾನು ಬಿರಿಯಾನಿ ಹೆಂಗೆಲ್ಲ ಮಾಡ್ತೀನಿ ಅಂತ ಹೇಳ್ಕೊಡ್ತೀನಿ. ಇಷ್ಟ ಇದ್ದರೂ ಲೈಕ್ ಮಾಡಿ ಪ್ಲೀಸ್. ಒಂದು ಕುಕ್ಕರ್ಗೆ ಬಿರಿಯಾನಿಗೆ ಎಣ್ಣೆ ತುಪ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ನಾನು ತುಪ್ಪ ಬಳಸಿಲ್ಲ. ಸೋಂಪು ಕಾಳು ಮತ್ತು ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಟೊಮೊಟೊ ಮತ್ತು ಮೆಣ್ಸಿಕಾಯಿನ ಲಾಸ್ಟಿಗೆ ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊತೀನಿ. ನಾನು ಮೆಂತ್ಯ ಸೊಪ್ಪೆಲ್ಲ ಹಾಕಲ್ಲ, ಪುದೀನ ಸೊಪ್ಪು ಮತ್ತು ಸಾಂಬಾರು ಸೊಪ್ಪು ಮಾತ್ರ. ಅರಿಶಿನ ಪುಡಿ, ಮೊಸರು ಚೆನ್ನಾಗಿ ಒಂದು ಮಿಕ್ಸ್ ಕೊಡ್ತೀನಿ. ಆಮೇಲೆ ಚಿಕನ್ ಸ್ವಲ್ಪ ಹಾಕ್ತೀನಿ ನಾನು. ಚಿಕನ್ನ ನಮ್ಮವ್ರು ತಿನ್ನಲ್ಲ ಈ ಬಿರಿಯಾನಿಲಿ, ಅದಕ್ಕೆ ಚಿಕನ್ನ ಕಡಿಮೆ ಮಾಡು ಅಂತ ಹೇಳ್ತಾರೆ. ಸೊ ಬಿರಿಯಾನಿ ಪೌಡರ್ ಮತ್ತು ಮಿಕ್ಸ್ ಮಾಡಿಬಿಟ್ಟು ಅಕ್ಕಿ ಹಾಕ್ತೆ. ನಾನು ಅಕ್ಕಿ ಮುಂಚೆ ನೆನೆಸಿಡಲ್ಲ, ಆವಾಗಲೇ ತೊಳೆದು ಆವಾಗೇ ಹಾಕ್ತೀನಿ. ಸ್ವಲ್ಪ ದಪ್ಪ ಉಪ್ಪು ಹಾಕ್ಬಿಡ್ತೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ, ಚೆನ್ನಾಗಿರುತ್ತೆ. ನಾನು ಮಾಡೋ ಬಿರಿಯಾನಿ ನನಗೆ ಇಷ್ಟ ಸ್ವಲ್ಪ. ಸೊ ಅಷ್ಟರಲ್ಲಿ ಈ ಕಡೆ ಕಬಾಬ್ನ ಸಣ್ಣ ಸಣ್ಣದಾಗಿ ಪೀಸ್ನ ಕಟ್ ಮಾಡ್ಕೊತಿದ್ದೀನಿ. ಸಣ್ಣದಾಗಿ ಪೀಸೆಲ್ಲ ಕಟ್ ಮಾಡ್ಕೊಬಿಟ್ಟು ಒಂದು ಬಟ್ಲಿಗೆ ಹಾಕಿದ್ದೀನಿ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ತೀನಿ, 1-2 ಟೇಬಲ್ ಸ್ಪೂನಷ್ಟು ಹಾಕ್ತೆ ನಾನು. ಕಬಾಬ್ ಪೌಡರು 2 ಕಬಾಬ್ ಪೌಡ್ರ್ ಹಾಕ್ತೀನಿ. ಮೊಟ್ಟೆ 2 ಹಾಕ್ತೀನಿ, ಯಾಕಂತಂದರೆ ನಾನು ಮೊಟ್ಟೆಯನ್ನು ಒಳಗಡೆದು ಹೊರಗಡೆದು ಅಂತ ಸಪ್ರೇಟ್ ಮಾಡೋಕ್ಕೋಗಲ್ಲ, ಒಟ್ಟಿಗೆ ಹಾಕ್ಬಿಡ್ತೀನಿ. ಒಂದು 3 ಟೇಬಲ್ ಸ್ಪೂನು ಕ್ರಿಸ್ಪಿಯಾಗಿ ಬರಲಿ ಅಂತ ಜೋಳದ ಹಿಟ್ಟು ಹಾಕ್ತೀನಿ. ಇದು ಖಾರ ಪುಡಿ ಮಿಕ್ಸಲ್ಲಿರೋದು. ನಾನು ಖಾರ ಪುಡಿ ಸಪ್ರೇಟಾಗಿ ಏನು ಬಳಸೋಕ್ಕೋಗಲ್ಲ, ಖಾರ ಪುಡಿ ಮತ್ತು ಸಾಂಬಾರು ಪುಡಿ ಒಟ್ಟಿಗೆ ಇರುತ್ತಲ್ಲ, ಅದನ್ನು ಒಟ್ಟಿಗೆ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಡ್ತೀನಿ. ಇದು ಗ್ರೇವಿ ಮಾಡೋದಕ್ಕೋಸ್ಕರ ಸಾಂಬಾರು ಸೊಪ್ಪು, ಪುದೀನ ಸೊಪ್ಪು, ಈರುಳ್ಳಿ, ಮೆಣಸಿನ್ಕಾಯಿ, ಟೊಮಟೊ ಹಣ್ಣು, ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅರಿಶಿನ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಅದನ್ನು. ಸೊ ಒಂದು ಜಾರ್ಗೆ ಖಾರದ ಪುಡಿ, ಸಾಂಬಾರು ಪುಡಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾವೀಗ ಈಗ ಅದನ್ನು ಒಂದು ಜಾರಿಗೆ ಹಾಕೊಂಡು ರುಬ್ಕೊಳ್ಳೋಣ. ಕಡಲೆ ಸ್ವಲ್ಪ, ಒಂದು ಹಿಡಿಯೋಷ್ಟು ಕಡಲೆ, ಸ್ವಲ್ಪ ಕಾಯಿ ತುರಿ, ಒಂದು 5 ಐಸ್ ಕ್ಯೂಬ್ ಇಟ್ಕೊಂಡಿದ್ದೆ, ಸ್ವಲ್ಪ ಚಕ್ಕೆ ಹಾಕತ್ತಿದ್ದೀನಿ. ಐಸ್ ಕ್ಯೂಬ್ ಯಾಕಪ್ಪ ಅಂತ ಅಂದರೆ ಅದು ಸುಡ್ತಾ ಇರುತ್ತೆ, ಆರಿರಲಿಲ್ಲ. ಸೊ ಟೈಮ್ ಆಲ್ರೆಡಿ 2 ಗಂಟೆ ಆಗೋಗಿತ್ತು, ಬೇಗ ಅಡುಗೆ ಮಾಡಬೇಕು ಅಂತ ಬೇಗ ಅಡುಗೆ ಮಾಡೋಕ್ಕೆ ಐಸ್ ಕ್ಯೂಬ್ನ ಅದರೊಳಗೆ ಹಾಕ್ಬಿಟ್ಟು ತಣ್ಣಗಾಡಲಿ ಅಂತ ಅಷ್ಟೇ. ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡೆ. ಅಷ್ಟರಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಅದನ್ನು ಗ್ರೈಂಡ್ ಮಾಡಿರೋದನ್ನು ಹಂಗೆ ಡೈರೆಕ್ಟಾಗಿ ಹಾಕ್ತೀನಿ, ಯಾಕಂತಂದರೆ ಅದನ್ನು ಇನ್ನೇನು ಒಗ್ಗರಣೆ ಮಾಡೋಕ್ಕೋಗಲ್ಲ. ಸೊ ಹಂಗೆ ಡೈರೆಕ್ಟಾಗಿ ಹಾಕ್ತೀನಿ ನಾನು. ನೀವೆಲ್ಲ ಹೆಂಗೆ ಮಾಡ್ತೀರಾ ಅಂತ ಕಾಮೆಂಟ್ ಮಾಡಿ. ನಾನೇನಾದರೂ ಅಡುಗೆ ಮಾಡ್ತಿದ್ರೆ ಇಲ್ಲೊಂದು ಬೆಕ್ಕು ಬಂದು ಕಾಯ್ತಾ ಕೂತಿರುತ್ತೆ, ಯಾಕೆ ಅಂತಂದರೆ ಚಿಕನ್ ಅಲ್ವಾ, ಸ್ಮೆಲ್ಲಿಗೆ ಬಂದುಬಿಡುತ್ತೆ. ಹೊಡಿತೀನಿ ಹೋಗು ಅಂತ ಅಂದರೂ ಅದು ಈ ಕಡೆ ಅರಚಾಡ್ತಿತ್ತು. ಸುಮ್ಮನೆ ಒಂದು ಹೆಸ್ರಿಡ್ದು ಕರಿತಿದ್ದೆ, ಅದಕ್ಕೋಸ್ಕರ ಅದು ನನ್ನ ಕಡೆನೇ ನೋಡಿ ಮಿಯಾವ್ ಮಿಯಾವ್ ಅಂತ ಅಂತಿತ್ತು. ಸೊ ಅಷ್ಟರಲ್ಲಿ ರೆಡಿ ಆಗೋಯ್ತು ಸಾಂಬಾರು. ಇನ್ನೇನು ಕಬಾಬ್ ಮಾಡೋಣ ಅಂತ ಕಬಾಬ್ಗೆ ಒಂದು ಕಡಾಯಿಗೆ ಎಣ್ಣೆ ಹಾಕ್ಕೊಂಡೆ. ಎಣ್ಣೆ ಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿರೋಂಥ ಕಬಾಬನ್ನ ಚೆನ್ನಾಗಿ ಬಿಟ್ಟೆ, ಚೆನ್ನಾಗಿದ್ದು ಸೂಪರಾಗಿ ಬಂದಿತ್ತು ಕಬಾಬು. ಸೊ ಯಾರಿಗಾದರೂ ಇಷ್ಟ ಆದರೆ ಒಂದು ಸತಿ ಟ್ರೈ ಮಾಡಿ.
ನನ್ನ ಮಗ ಕಬಾಬ್ ಆಯ್ತಾ ಆಯ್ತಾ ಅಂತ ಬಂದು ನೋಡ್ತಿದ್ದ. ಫಸ್ಟು ಅವನಿಗೆ ಕೊಟ್ಟು ಕಳಿಸ್ಬಿಟ್ಟೆ. ಸೊ ಈ ಥರ ಉದ್ದುದ್ರಾಗಿ ಬಂದಿತ್ತು. ನಾನು ನಿಂಬೆಹಣ್ಣು ಏನೂ ಹಾಕೋದಿಲ್ಲ. ಈ ಥರನೂ ಬಿರಿಯಾನಿನ ಒಂದು ಸತಿ ಟ್ರೈ ಮಾಡಿ ನೋಡಿ, ಸೂಪರಾಗಿ ಬರುತ್ತೆ. ಟೇಸ್ಟ್ ಅಂತೂ ಸೂಪರಾಗಿ ಬಂತು. ಅಷ್ಟರಲ್ಲಿ ನಮ್ಮ ಮನೆಯವ್ರು ಬಂದರು. ಇನ್ನು 2 ಪಾರ್ಸಲ್ ಬಂದಿತ್ತು. ಒಂದು ಡ್ರೆಸ್ಸು, ಇನ್ನೊಂದು ಕಾಟ್ ಮೇಲೆ ಹಾಸೋದು. ಸೂಪರಾಗಿ ಬಂದಿತ್ತು ಪ್ರಾಡಕ್ಟು. ಬೇಕು ಅಂತ ಅಂದರೆ ಹೇಳಿ, ಡಿಸ್ಕ್ರಿಪ್ಷನ್ ಹಾಕ್ತೀನಿ. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ, ಯಾರಿಗೆಲ್ಲ ಇಷ್ಟ ಆಯಿತು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.